ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಉಳುವೆ. ಇವತ್ತಿನ ವಿಶೇಷ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಅಮ್ಳೂರು ರಾಮಕೃಷ್ಣರಾವ್, ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಅಪ್ರತಿಮ ಜನನಾಯಕನಾಗಿ, ಮೊದಲನೇದಾಗಿ ಕೃಷಿಕರಾಗಿ, ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿ, TAPCMS ಶೃಂಗೇರಿಯ ಅಧ್ಯಕ್ಷರಾಗಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಇಡೀ ನಮ್ಮ ಶೃಂಗೇರಿ ತಾಲೂಕೇನಿದೆ ಎಲ್ಲೆಡೆ ಸಂಚರಿಸಿ ಒಬ್ಬ ಉತ್ತಮ ಹೋರಾಟಗಾರನಾಗಿ ರಾಜಕೀಯ ಕ್ಷೇತ್ರದಿಂದ ಈಗೇನು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 30 ವರ್ಷಗಳ ಅಪಾರವಾದಂತಹ ಅನುಭವ, ಆ ಅನುಭವವನ್ನು ಧಾರೆ ಎರೆದು ಇಡೀ ಒಂದು ಮಲೆನಾಡಿನ ಒಂದು ಅಭಿವೃದ್ಧಿಗೋಸ್ಕರ ತಮ್ಮ ಒಂದು ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ, ರಾಜಕೀಯ ಕ್ಷೇತ್ರದಲ್ಲಿದ್ದವರು, ನಂತರದ ದಿನಗಳಲ್ಲಿ ಈ ಒಂದು ಸಂಘವನ್ನು ರಚನೆ ಮಾಡಿದ್ರಿ, ಅನೇಕ ಹೋರಾಟಗಳನ್ನು ಸಲ್ಲಿಸ್ತಾ ಇದ್ದೀರಿ. ಇದರ ಒಂದು ಕಾರಣ ಏನು? ಆ ಒಂದು ರಾಜಕೀಯ ಕ್ಷೇತ್ರದಿಂದ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಈ ಒಂದು ಹೋರಾಟಕ್ಕೆ ಬಂದಂತಹ ಒಂದು ಕಾರಣ ಹೇಳೋದಂತಾದರೆ, ನಾನು ಸುಮಾರು 30 ವರ್ಷಗಳ ಹಿಂದೆ ರಾಜಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ಪಕ್ಷದಲ್ಲಿ ಪಡೆದು ಕೆಲಸ ಮಾಡಿರ್ತಕ್ಕಂಥವ್ರು. ಭಾರತೀಯ ಜನತಾ ಪಕ್ಷದಲ್ಲಿ ಬೂತ್ ಸಮಿತಿಯ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಿಗೆ ಪಕ್ಷದ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶ ನನಗೆ ಪಕ್ಷದ ಪ್ರಮುಖರು ಮಾಡಿಕೊಟ್ಟಿದ್ದರು. ಅದರಂತೆ ನಿರಂತರವಾಗಿ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸತತ 4 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರದಲ್ಲಿ ಇಲ್ಲಿಯ ಪ್ರಸ್ತುತ ಆವತ್ತಿನ ಒಂದು ಪರಿಸ್ಥಿತಿ ಏನಿತ್ತು, ಇಲ್ಲಿ ಹೋರಾಟಗಳ ಅನಿವಾರ್ಯತೆ ಇತ್ತು. ಅಂದರೆ ಇಲ್ಲಿನ ಒಟ್ಟು ಮಲೆನಾಡಿನ ಗಂಭೀರವಾಗಿರ್ತಕ್ಕಂಥ ಏನು ಪರಿಸ್ಥಿತಿಗಳಿದ್ದಾವೆ, ಇಲ್ಲಿನ ಇತ್ಯರ್ಥ ಆಗದೇ ಇರತಕ್ಕಂಥ ವಿಚಾರಗಳೇನಿದೆ ಅದರ ಬಗ್ಗೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನನಗನ್ನಿಸ್ತು. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಗೊತ್ತಿರೋ ಹಾಗೆ ಆವತ್ತಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ಅಂಬುಜಾ ಅವರು ಏನು ಸುಮಾರು ಒಂದು 400-450 ಜನಗಳಿಗೆ ಹಕ್ಕುಪತ್ರ ನೀಡಿರ್ತಕ್ಕಂಥ ಒಂದು ಘಟನೆ ಏನು ನಡೀತು, ಆ ಘಟನೆಯಲ್ಲಿ ಒಂದಿಷ್ಟು ಅಕ್ರಮವಾಗಿ ನಡೆದಿರ್ಬೋದು. ಆದರೆ ಭಾಳಷ್ಟು ಜನ ತುಂಬ ವರ್ಷಗಳಿಂದ 40-50 ವರ್ಷಗಳ ಕಾಲ ಮನೆ ಕಟ್ಟಿ ವಾಸ ಇರ್ತಕ್ಕಂಥವ್ರು ಇವತ್ತಿಗೂ ಕೂಡ ಅವ್ರಿಗೆ ಎಲ್ಲೂ ಬೇರೆ ಎಲ್ಲೂ ಮನೆಯೂ ಇಲ್ಲ. ಅಂತಹ ಒಂದು ಫಲಾನುಭವಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರ ಕೂಡ ರದ್ದಾಗಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡಾಗ ನಾವು ಹೋರಾಟ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಲೆನಾಡಿನ ಪರಿಸ್ಥಿತಿ ಎಲ್ಲಿವರೆಗೆ ಹೋಗ್ತದೆ, ಇಲ್ಲಿ ಬದುಕು ಹೇಗೆ, ಈ ಥರ ಸಮಸ್ಯೆಗಳ ನಡುವೆ ಹೇಗೆ ನಾವು ಬದುಕನ್ನು ಸಾಗಿಸಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೋರಾಟ ಸಮಿತಿಯನ್ನು ಪ್ರಾರಂಭ ಮಾಡಬೇಕಂತ ಒಂದು ಪ್ರಥಮ ಉದ್ದೇಶ ಅದಾಯಿತು. ಆ ದೇಶದಲ್ಲಿ ಹಕ್ಕುಪತ್ರಗಳನ್ನು ಪುನಃ ಕೊಡಬೇಕು ಅಂತ ಹೇಳ್ತಕ್ಕಂಥದ್ರಲ್ಲಿ ಹೋರಾಟವನ್ನು ಮಾಡಿದ್ವಿ. ನಾವು ಸ್ಪಷ್ಟಪಡಿಸಿದ್ವಿ. ಹೋರಾಟ ಸಮಿತಿ ಮೂಲಕ ಆ ವಿಚಾರವನ್ನು ಗಮನಕ್ಕೆ ನಾವು ಹೋರಾಟ ತೆಗೆದುಕೊಂಡಾಗ ಯಾವುದು ಅಕ್ರಮಗಳಾಗಿದ್ದಾವೆ ಅದ್ರ ಬಗ್ಗೆ ನಾವು ಅದನ್ನು ನೀವು ರದ್ದೇ ಮಾಡಿ, ನಾವು ಅದರ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಮಾಡೋದಿಲ್ಲ. ಆದರೆ ಯಾರಿಗೆ ಅಗತ್ಯ ಇತ್ತು, ಯಾರಿಗೆ ಕೊಟ್ಟಿದ್ದೀರಿ, ನೀವು ಏನು ಕ್ರಮವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ತಹಶೀಲ್ದಾರ್ ಅವರ ಜವಾಬ್ದಾರಿ ಇತ್ತು. ತಹಶೀಲ್ದಾರ್ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಅದು ಅಪ್ರಸ್ತುತ ಆಗಿಬಿಡ್ತಾರೆ. ಅವರು ಕಾನೂನುಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಅವರೇ ಆ ಥರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ರದ್ದು ಮಾಡುವಂಥದ್ದಿದ್ದು ರದ್ದು ಮಾಡುವಂಥದ್ದು. ಆದರೆ ರದ್ದು ಮಾಡದೇ ಇರುವಂಥ ಒಬ್ಬ ಫಲಾನುಭವಿಗೆ ನಿಜವಾಗೂ ಆ ಹಕ್ಕುಪತ್ರ ಸಲ್ಲಬೇಕಾಗಿದ್ದರೆ ಅವನಿಗೆ ಕೊಡಬೇಕಲ್ವ. ಅದನ್ನು ರದ್ದು ಮಾಡಿದ ಬಗ್ಗೆ ನಾವು ಅಷ್ಟು ತೀವ್ರವಾದ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದಿಂದ ಈ ಹೋರಾಟ ಅಂದರೆ ಹೋರಾಟದ ರೂಪುರೇಷೆಗಳು ಹೇಗಿತ್ತು, ಅದರ ಬಗ್ಗೆ ಯಾವ ರೀತಿಯಾಗಿ ಸ್ಪಂದಿಸಿದ್ರು ಜನಗಳು? ಹೋರಾಟ ಈ ಉದ್ದೇಶಕ್ಕಾಗಿ ಮಾಡಿದಾಗ ಜನಗಳ ಸ್ಪಂದನೆ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳಿಂದ ಯಾವುದೇ ಒಬ್ಬ
ತಹಶೀಲ್ದಾರ್ ಬಂದವರು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಅಥವಾ ಗಟ್ಟಿತನವನ್ನು ಯಾರೂ ಪ್ರದರ್ಶನ ಮಾಡಿರಲಿಲ್ಲ. ಯಾವುದೇ ತಹಶೀಲ್ದಾರರು ಬಂದು ಈಗ ನಾವು ಕೊಡೋದಿಲ್ಲ, ಅದು ಮುಂದೆ ಬಂದಾಗ ಕಾನೂನು ತಿದ್ದುಪಡಿಯಾದಾಗ ಕೊಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾ ಇದ್ದರೆ ಬಿಟ್ಟರೆ ಯಾರೂ ಕೂಡ ಯಾವುದೇ ತಹಶೀಲ್ದಾರರು ಅಷ್ಟೊಂದು ಧೈರ್ಯ ಮಾಡಿ ಹಕ್ಕುಪತ್ರವನ್ನು ಕೊಡ್ತಕ್ಕಂಥದ್ದು ಮುಂದಾಗಿರಲಿಲ್ಲ. ನಾವು ಅದನ್ನು ಅವರಿಗೆ ತುಂಬ ಸರಿಯಾಗಿ ಒಂದು ಭೇಟಿ ಮಾಡಿದಾಗಲೂ ಹೇಳಿದ್ವಿ. ನೋಡಿ, ಕಾನೂನು ಬಾಹಿರವಾಗಿ ಯಾವುದೂ ಮಾಡಬೇಡಿ, ಕಾನೂನನ್ನು ಉಲ್ಲಂಘನೆ ಮಾಡಿದರೆ ನಾಳೆ ಯಾವುದೋ ರದ್ದಾಗ್ಬೋದು. ದಯಮಾಡಿ ಯಾರು ಮನೆ ಇಲ್ಲ, ಅವರ ಮೂಲತಃದಲ್ಲಿ ಅವ್ರಿಗೆ ಯಾರಿಗೂ ಒಂದು ಮನೆಯೂ ಬೇರೆ ಎಲ್ಲೂ ಇಲ್ಲ, ಅವನ ನಿಜವಾದ ಫಲಾನುಭವಿಗಳಿಗೆ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾವು ತಹಶೀಲ್ದಾರ್ ಅಂಬುಜಿ ಅವರಿಗೆ 3 ಬಾರಿ ಭೇಟಿ ಮಾಡಿ ಹೇಳಿದ್ವಿ. ಇಲ್ಲ, ನಾನು ಆ ಥರ ಮಾಡೋದೇ ಇಲ್ಲ, ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು ನಮ್ಮ ಹತ್ರ. ನೀವು ಅದನ್ನು ಮಾಡಬೇಕು, ನಿಮಗೆ ನಾವು ಸರ್ಕಾರಗಳಿದ್ದಾಗ ಅದರಿಂದ ಬೇಕಾಗಿರ್ತಕ್ಕಂಥ ಏನು ನಿಮಗೆ ಸಹಕಾರ ಬೇಕು ಅದನ್ನೆಲ್ಲ ನಾವು ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವ್ರಿಗೆ ಹೇಳಿದ್ವಿ. ಅವರು ಮಾತಿನಂತೆ ನಡೀಲಿಲ್ಲ, ನಾವು ಅದನ್ನು ಹೇಳ್ತೇವೆ, ಅವ್ರ ಮಾತಿನಂತೆ ನಡ್ಕೊಂಡಿಲ್ಲ. ಅವರು ಕೆಲವು ಅಕ್ರಮಗಳಿಗೆ ಅವಕಾಶ ಕೊಟ್ಟರು. ಈಗ ಆಗಬಾರ್ದಿತ್ತು. ಈಗ ಶೃಂಗೇರಿನಲ್ಲಿ ಸಮಸ್ಯೆ ಏನಿದೆ ಅಂತ ಕೇಳಿದರೆ, ಯಾರಿಗೂ ಈ 53ಯ ಹಕ್ಕು ಸಾಗುವಳಿ ಚೀಟಿ ಕೊಡಬೇಕು ಅನ್ನೋ ಧೈರ್ಯ ಮಾಡತಕ್ಕಂಥ ಅಧಿಕಾರಿಗಳೇ ಇಲ್ಲ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ಹೀಗಾದರೆ ಈಗ ತಹಶೀಲ್ದಾರ್ ಕಚೇರಿಯಲ್ಲಿ ಸುಮಾರು 10,000ಕ್ಕೂ 13,000ದಷ್ಟು 94 CC ಅರ್ಜಿಗಳಿದ್ದಾವೆ. ಅದು ಇತ್ಯರ್ಥ ಆಗೋದು ಹೇಗೆ? ಮೊದಲನೇದಾಗಿ ಈ 50, 53, 94C ಅದರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡೋದಾದರೆ ಅದು ಯಾವ ರೀತಿಯಾಗಿ ಕಾನೂನುಗಳು ಕೊಡುತ್ತೆ? ಈ ಅಕ್ರಮ ಒತ್ತುವರಿ ಮಂಜೂರಾತಿಗಾಗಿ ಸರ್ಕಾರನೇ ಪ್ರಾರಂಭದಲ್ಲಿ 98-99ರಲ್ಲಿ ಅವುಗಳನ್ನು ಸಕ್ರಮಗೊಳಿಸಬೇಕು ಅಂತಕ್ಕಂಥ ಅಂದರೆ ಕಂದಾಯ ಕಾಯ್ದೆ 1964 94 ಬಿ ಪ್ರಕಾರ ಅಕ್ರಮವಾಗಿ ಸಾಗುವಳಿ ಮಾಡಿರ್ತಕ್ಕಂತಹ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಆಗ ಒಂದು ತೀರ್ಮಾನ ಮಾಡುತ್ತೆ. ಯಾರು ಸಣ್ಣ ಪುಟ್ಟ ಒತ್ತುವರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಅದರಲ್ಲೂ ಒಂದು ಸ್ಪಷ್ಟತೆ ಇದೆ. ಒಬ್ಬ ಅರ್ಜಿದಾರನಿಗೆ ಅವನ ಸ್ವಂತ ಜಮೀನು ಸೇರಿದಂತೆ 4 ಎಕರೆ 38 ಗುಂಟೆವರೆಗೆ ಮಂಜೂರಾತಿಗೆ ಅವಕಾಶ. ಅದರ ಮೇಲೆ 1 ಗುಂಟೆಗೂ ಮಂಜೂರಾತಿ ಕೊಟ್ಟರೆ ಅದು ಅಕ್ರಮ ಮಂಜೂರಾತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ 1998-99ರಲ್ಲಿ ಫಾರಂ ನಂಬರ್ 50 ಅಂತ ಹೇಳುವಂಥದ್ರಲ್ಲಿ ಅರ್ಜಿಯನ್ನು ಕೇಳ್ತಾರೆ. ನಿಮಗೆ ನಾವು ಸಕ್ರಮ ಮಾಡಿಕೊಡ್ತೀವಿ, ಅರ್ಜಿ ಕೊಡಿ ಅಂತ. ಇಲ್ಲಿ ನಾನು ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸ್ತೇನೆ. ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರ ಅರ್ಜಿಯನ್ನು ಕೇಳಿರುವಂಥದ್ದು ಸಾರ್ವಜನಿಕರು ಹೋಗಿ ಅರ್ಜಿ ಕೊಟ್ಟಿರುವಂಥದ್ದು ಅಲ್ಲ. ಒಂದು ನಿಗದಿಯಾಗಿರ್ತಕ್ಕಂತಹ ಅರ್ಜಿ ನಮೂನೆಗಳ ಮುಖಾಂತರ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳುವಂಥದ್ದು ಕೊಟ್ಟಿರುವಂಥದ್ದು ಸರ್ಕಾರನೇ. ಈ 94C ಮತ್ತು 94C ಮತ್ತು ಫಾರಂ ನಂಬರ್ 57 ಕೊಟ್ಟಿದ್ದು ಸರ್ಕಾರನೇ ಕೇಳಿರೋದು 57ನಲ್ಲಿ ಅರ್ಜಿ ಕೊಡಿ ಅಂತ. ಆದರೆ ವಿಪರ್ಯಾಸ ಏನು ಗೊತ್ತಾ, 57ನಲ್ಲಿ ಯಾವುದೇ ಅರ್ಜಿಗಳನ್ನು ಇತ್ಯರ್ಥಪಡಿಸ್ತಾ ಇಲ್ಲ, ಅವು ಮಾಡಲ್ಲ ಅಂತ ತೀರ್ಮಾನ ಮಾಡಿದೆ. ಇದು ಸರ್ಕಾರದ ದ್ವಿಮುಖ ನೀತಿ. ಈ ಥರ ಮಾಡಬಾರ್ದು. ಇದು ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಹಾಗೆ ಅದರ ನಂತರದಲ್ಲಿ 2002ರಲ್ಲಿ ಆ 50 ಅರ್ಜಿಗಳನ್ನು ಇತ್ಯರ್ಥಪಡಿಸಬೇಕು ಅಂತಿದೆ. ಅದು ಕಾಲಮಿತಿ ಒಳಗೆ ಇರ್ತದೆ. ಅದು ಅಂದರೆ ನೀವು ಹೇಳ್ತಿರೋದು ಸರ್ಕಾರದ ಮಟ್ಟದಲ್ಲಿ ನಮ್ಮ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅದು ಸರ್ಕಾರದ ಗಮನಕ್ಕೆ ತರುವಲ್ಲಿ ವಿಫಲರಾದ್ರೇನೋ ಅಂತ ಅನ್ಸುತ್ತೆ, ಅಥವಾ ಸರ್ಕಾರದ್ದೇ ನೇರ ಹೊಣೆ ಅಂತ ಅನ್ಸುತ್ತೆ? ಸರ್ಕಾರದ ಒಂದು ಆದ್ಯತೆ ಏನಿರಬೇಕು ಅಂತ ಕೇಳಿದರೆ, ನಾವು ಅರ್ಜಿಗಳನ್ನು ಕಾಲಮಿತಿ ಒಳಗೆ ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಸೂಚನೆ ಅಧಿಕಾರಿಗಳಿಗೆ ಕೊಡಬೇಕು. ಅವತ್ತು ಒಂದು ಇದೆ. ಅದಕ್ಕೆ ಆ ಫಾರಂ ನಂಬರ್ 50 ಅಂತಲ್ಲಿ ಅರ್ಜಿ ತಗೊಂಡಾಗ ಅದು ಕಾಲಮಿತಿ ಇದೆ. ಆ ಕಾಲಮಿತಿ ಒಳಗಡೆ ಅದನ್ನು ಇತ್ಯರ್ಥಪಡಿಸಬೇಕು ಅಂತಲೂ ಇದೆ. ಇದನ್ನು ಸರ್ಕಾರಗಳು ಮಾಡೋದಿಲ್ಲ, ಅಧಿಕಾರಿಗಳಿಗೆ ಸ್ಪಷ್ಟವಾದ ಸೂಚನೆಗಳನ್ನು ಕೊಡೋದಿಲ್ಲ. ನೀವು ಈ 50ಅನ್ನು ಇಷ್ಟರೊಳಗೆ ಅದನ್ನು ಇತ್ಯರ್ಥಪಡಿಸಿ ಒಂದು ಮಂಜೂರಾತಿ ಮಾಡಿ, ಮಂಜೂರಾತಿ ಬಾರದೇ ಇದ್ದವನ್ನ ಅದನ್ನು ವಜಾ ಮಾಡಿ. ಈ 2 ವಿಚಾರಗಳನ್ನು ಅವ್ರು ಹೇಳೋದಿಲ್ಲ. ಹೇಳದೇ ಇರೋ ಕಾರಣಕ್ಕೆ ಇವತ್ತು ಶೃಂಗೇರಿ ತಾಲೂಕಿನಲ್ಲಿ 50 ಅರ್ಜಿಗಳು ಬಾಕಿ ಉಳಿದಿದ್ದಾವೆ. ಅವು ಎಷ್ಟು ವರ್ಷ ಆಗಿರ್ಬೋದು ನೀವೇ ಲೆಕ್ಕ. ಒಂದು ವಿಚಾರ ಕೇಳ್ಪಟ್ಟೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ತೀರ್ಥಹಳ್ಳಿ ಆಗಿರ್ಬೋದು, ಇಲ್ಲ ಆ ಕಡೆ ಬೇರೆ ಥರ ಆಗಿದೆ. ಇಲ್ಲಿ ಯಾಕೆ ಆ ಥರ ಆಯಿತು? ನಮ್ಮಲ್ಲಿ ಮಂಜೂರಾತಿಗೆ ದೊಡ್ಡ ಒಂದು ಸಮಸ್ಯೆ ಆಗಿರುವಂಥ ಸೊಪ್ಪಿನಬೆಟ್ಟ. ಶೃಂಗೇರಿ ತಾಲೂಕಿನಲ್ಲಿ 90% ಇರತಕ್ಕಂಥದ್ದು ಸೊಪ್ಪಿನಬೆಟ್ಟ.
ಸೊಪ್ಪಿನ ಬೆಟ್ಟ ಅನ್ನುವಂಥದ್ದು ಏನು ಅಂತ ನಮಗೆ ಗೊತ್ತಿದೆ. ಸೊಪ್ಪಿನ ಬೆಟ್ಟಗಳು ಅವು ಹೆಸರಿಗೆ ಬೆಟ್ಟ ಅಂತ ಕರೆಸಿಕೊಂಡ್ರೂ ಕೂಡ ಅವು ಸೊಪ್ಪಿಗಾಗಿ ರೈತರಿಗೆ ಹಾಂ ಅವು ಸೀಮಿತ ಆಗಿರುವಂಥದ್ದು. ಅಲ್ಲಿ ಕಾಡಿರೋದಿಲ್ಲ. ಕಾಡು ಒಂದು ಈ ಅರಣ್ಯ ಇಲಾಖೆಯಲ್ಲಿರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾಕೆ ಇದನ್ನು ಅರಣ್ಯ ಅಂತ ಹೇಳ್ತಾರೆ ಅಂತಲೇ ನಮ್ಗೆ ಅರ್ಥ ಆಗಲ್ಲ. ಒಂದು ಏನಿದೆ ಅಂದರೆ ನೈಸರ್ಗಿಕವಾಗಿರುವತಕ್ಕಂಥದ್ದು ಏನಿದೆ ಅಂದರೆ ಕಾಡಲ್ಲಿ ಸೊಪ್ಪು ಬರುತ್ತಾ? ಕಾಡೊಳಗಡೆ ಸೊಪ್ಪು ಬರಲ್ಲ. ಸೊಪ್ಪಿಗೆ ಬೆಳಕು ಬೇಕು. ಅಂದರೆ ಬೆಳಕಿನ ಜಾಗ ಅಂದರೆ ಅಲ್ಲಿ ಕಾಡಿರಲ್ಲ, ಕೇವಲ ಕುರ್ಚಲು ಇರ್ತದೆ. ಸೊಪ್ಪಿಗಾಗಿ ಅದಷ್ಟಕ್ಕೆ ಬರೋದು ಸೀಮಿತ. ಅಂತಹ ಜಾಗಗಳನ್ನು ಸೊಪ್ಪಿನ ಬೆಟ್ಟ ಅಂತ ಕರೆದಿರುವಂಥದ್ದು. ರೈತರು ಅದನ್ನು ಭಾಳ ವ್ಯವಸ್ಥಿತವಾಗಿ ಬಳಸ್ಕೊಂಡು ಅದನ್ನು ಮಾಡ್ಕೊಂಡು ಬಂದರು. ಈ ಸೊಪ್ಪಿನ ಬೆಟ್ಟ ಮಂಜೂರಾತಿಗೆ ತಡೆ ಏನಾಯಿತು 2002ರಲ್ಲಿ ನನಗಿರುವಂಥ ಮಾಹಿತಿ, 2002ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಗೋಪಾಲಕೃಷ್ಣೇಗೌಡರು ಒಂದು ಶರವನ್ನು ಬರೀತಾರೆ ಅವರ ಆದೇಶದಲ್ಲಿ. ಸೊಪ್ಪಿನ ಬೆಟ್ಟ ಅಂತ ಹೇಳುವಂಥದ್ದು ಬೆಟ್ಟ ಗುಡ್ಡಗಳಿಂದ ಸೇರಿರುವಂಥ ಜಾಗ, ಇದು ಕಾಡಾಗಿರುತ್ತೆ, ನದಿ ಮೂಲಗಳಲ್ಲಿ ಹುಟ್ಟುಕೊಳ್ತವೆ, ಇದನ್ನು ಕಾಡು ಅಂತ ಪರಿಗಣಿಸಬೇಕು ಅಂತ ಕೊಟ್ಟರು. ಇದು ನಮಗೆಲ್ಲವ ಒಂದು ಉರುಳಾಗಿರುವಂಥದ್ದು, ಮರಣ ಶಾಸನ ಆಗಿರುವಂಥದ್ದು. ಇದು ಶೃಂಗೇರಿ ತಾಲೂಕಿನಲ್ಲಿ ಜಾಸ್ತಿ ಇರೋದ್ರಿಂದ ಬೇರೆ ತಾಲೂಕಿನಲ್ಲಿ ಈಗ ನೀವು ಹೇಳಿದಾಗೆ 53 ಕೆಲವು ಮಂಜೂರಾತಿಗಳಾಗ್ತದೆ. ಎಲ್ಲ ಮಂಜೂರಾತಿಗಳಾಗ್ತಿಲ್ಲ, ಅದು ಮಾಹಿತಿ ತಪ್ಪಿರುತ್ತೆ. ಕೆಲವು ಮಂಜೂರಾತಿಗಳಾಗ್ತದೆ. ಈಗ ಶೃಂಗೇರಿ ತಾಲೂಕಿನಲ್ಲಿಯೂ ಮಾಡ್ಬೋದು, ಹುಲ್ಲುಬನ್ನಿ ಇರ್ತಕ್ಕಂಥ ಜಾಗಗಳನ್ನು ಮಾಡ್ಬೋದು, ಗೋಮಾಳ ಇರ್ತಕ್ಕಂಥ ಜಾಗಗಳನ್ನು ಮಾಡ್ಬೋದು. ಹಿಂದೆ ಗೋಮಾಳ ಇರ್ತಕ್ಕಂಥ ಜಾಗಗಳನ್ನು ಮಾಡ್ತಾಯಿದ್ರು. ಅಲ್ಲ, ವಿಪರ್ಯಾಸ ಅಂದರೆ ಬ್ರಿಟಿಷರ ಕಾಲದಲ್ಲೇ ಅದಕ್ಕೆ ಮಂಜೂರಾತಿ ಇತ್ತು, ಅವರು ಅದು ಕಂದಾಯ ಕಟ್ಟಿಸ್ಕೊಳ್ತಿದ್ರು ಅನ್ನುವ ಮಾಹಿತಿ ಕೂಡ ಸಿಗುತ್ತೆ. ಹೌದು. ಆದರೆ ಈಗಿನ ಸರ್ಕಾರಗಳೇ ಅದರ ಬಗ್ಗೆ ಈ ಥರ ಧೋರಣೆ ತಳ್ಳೋದು. ಹೌದು. ಇದ್ರ ಬಗ್ಗೆ ಇತ್ತೀಚೆಗೆ ಭಾಳ ದೊಡ್ಡ ವಿಪರ್ಯಾಸ. ಹೌದು. 1967 ನಿಮ್ಮ ಗಮನದಲ್ಲಿ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೇ ಸೊಪ್ಪಿನ ಬೆಟ್ಟ ವಿಚಾರಕ್ಕೂ ಭಾಳ ದೊಡ್ಡ ಹೋರಾಟ ನಡೀತಿದೆ. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ. ಆಗ ಸರ್ಕಾರ ಇದಕ್ಕೊಂದು ತೀರ್ಮಾನ ಮಾಡಲೇಬೇಕು ಅಂತ, ಬ್ರಿಟಿಷ್ ಸರ್ಕಾರ ತೀರ್ಮಾನ ಮಾಡಲೇಬೇಕು ಅನ್ನೋ ಯೋಚನೆ ಒಳಗಡೆಯಲ್ಲಿ ಆಗ ಒಂದಿಷ್ಟು ಕಾನೂನಿನ ತಿದ್ದುಪಡಿ ತರ್ತದೆ. ಆಗಲೇ ಈ ಸೊಪ್ಪಿನ ಬೆಟ್ಟಗಳನ್ನು ರೈತರಿಗೆ ಹಕ್ಕುಗಳನ್ನು ಕೊಟ್ಟಿರುವಂಥದ್ದು. ನೀವು 1 ಎಕರೆ ಅಡಿಕೆಗೆ ಅಂತಲೇ ಇದೆ, ಪ್ಲಾಂಟೇಷನ್ ಕ್ರಾಪ್ಗಳಿಗೆ ಅಂತಲೇ ಇರುವಂಥದ್ದು. ಪ್ಲಾಂಟೇಷನ್ ಕ್ರಾಪ್ಗಳಿಗೆ ಕೊಟ್ಟಿರುವಂಥದ್ದು ಏನಂತ ಹೇಳಿದರೆ 1 ಎಕರೆಗೆ 8 ಎಕರೆಯಷ್ಟು ಸೊಪ್ಪಿನ ಬೆಟ್ಟ ಬೇಕಾಗುತ್ತೆ. ಸೊಪ್ಪು, ದರ್ಗು, ಮಣ್ಣು ಇತ್ಯಾದಿಗಳಿಗೆ ಅದನ್ನು ಸರ್ಕಾರವೇ ಅವರಿಗೆ ಒಂದು ಹಕ್ಕನ್ನು ಕೊಟ್ಟಿತ್ತು. ಅಂದರೆ ನನಗೆ ಈಗ ಸಪೋಸ್ ನಾನು 1 ಎಕರೆ ಜಮೀನು ಹೊಂದಿದ್ದರೆ ನನಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು 8 ಎಕರೆಯನ್ನು ನನಗೆ ಮಾಡಿಕೊಡ್ತಾ ಇತ್ತು ಸರ್ಕಾರ. ಆ ಥರದಲ್ಲಿ ಸರ್ಕಾರನೇ ಮುಂದಾಗಿ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗೇ 69ರಲ್ಲಿ 1 ಎಕರೆಗೆ 4 ಆಣೆ, ಆಗಿನ 4 ಆಣೆ ತೆರಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರಕ್ಕೂ ರೆವಿನ್ಯೂ ಬರಬೇಕು ಅಂತೇಳಿ ಬ್ರಿಟಿಷರು ಯೋಚನೆ ಮಾಡುವಂಥ ಕಾಲ ಇತ್ತು ಅವಾಗ. ಸರ್ಕಾರದ ರೆವಿನ್ಯೂ ಯಾವತ್ತೂ ಅವ್ರು ಬಿಡ್ತಾ ಇಲ್ಲ. ಆ ಕಾರಣಕ್ಕೆ 4 ಆಣೆಯನ್ನು ಕೊಟ್ಟು ಅವ್ರಿಗೆ ಕಂದಾಯ ಮಾಡಿಕೊಟ್ಟಿದೆ. ಬ್ರಿಟಿಷರ ಸರ್ಕಾರದಲ್ಲೇ ಒಂದು ಈ ರೀತಿಯ ಹಕ್ಕುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಅಂತೇಳಿ. ಆದರೆ ಸ್ವಾತಂತ್ರ್ಯ ನಂತರ ಬಂದಿರತಕ್ಕಂಥ ಸರ್ಕಾರಗಳಿಗೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ನಾವು ರೈತ ಪರ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಆದರೂ ಇಂಥ ಪರಿಸ್ಥಿತಿ ಇದೆ. ಇದೇ ವಿಪರ್ಯಾಸ. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ದ್ವಂದ್ವ ನೀತಿ ಇದೆ, ಅವ್ರಲ್ಲಿ ಗೊಂದಲ ಇದೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಹೇಳೋದು. ಕಂದಾಯ ಇಲಾಖೆಯವರು ಸಂಪೂರ್ಣವಾಗಿ ನಿಷ್ಕ್ರಿಯರಾಗಿದ್ದಾರೆ. ಇದು ನಮ್ಮ ಒಂದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಏನು ಹೇಳಬೇಕಾಗಿದೆ ಅಂದರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ತುಂಬ ವ್ಯತ್ಯಾಸ. ಇಲ್ಲಿ ಯಾವುದೇ ಕಾಯ್ದೆ ಕಾನೂನು ತಂದರೂ ಕೂಡ ಅಂದಿನ ಜಿಲ್ಲಾಧಿಕಾರಿಗಳ ಒಂದು ಏನು ಆದೇಶ ಇದೆ ಅದು ಇಲ್ಲಿ ಅಡ್ಡ ಬರ್ತದೆ. ನೀವು ಯಾವುದನ್ನೇ ಬೇಕಾದ್ರೆ ಕೇಳಿ, ಅವರು ಅದನ್ನು ಹೇಳ್ತಾರೆ. ಜಿಲ್ಲಾಧಿಕಾರಿ ಆದೇಶದಂತೆ ಈ ಥರ ಆಗಿದೆ ಅಂತ ಹೇಳುವಂಥದ್ದು. ಯಾವಾಗ 2002ರಲ್ಲಿ ಗೋಪಾಲಕೃಷ್ಣೇಗೌಡರು 55,000 ಹೆಕ್ಟೇರನ್ನು ಕಂದಾಯ ಭೂಮಿ, ಅದರಲ್ಲೂ ವಿಶೇಷವಾಗಿ ಸೊಪ್ಪಿನ ಬೆಟ್ಟಗಳನ್ನು ಏಕಾಏಕಿ ರಾತ್ರೋರಾತ್ರಿ ಒಂದು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದಾರಲ್ಲ, ಅಲ್ಲಿಂದ ರೈತರು ಮತ್ತು ಅರಣ್ಯ ಇಲಾಖೆ ಜೊತೆ ಸಂಘರ್ಷ ಪ್ರಾರಂಭ ಆಗಿದೆ. ಇದು ಸಂಘರ್ಷ ಅನಿವಾರ್ಯನೂ ಆಗಿದೆ. ಅಳಿವು ಉಳಿನ ಪ್ರಶ್ನೆ ಆಗಿದೆ, ನಮ್ಮ ರೈತರಿಗಾಗಿರಲಿ ಅಥವಾ ಇಲ್ಲಿ ಜನಸಾಮಾನ್ಯರಿಗೂ ಆಗಿರುವಂಥ ಪ್ರಶ್ನೆ. ಯಾಕೆ ಕೇಳಿದರೆ ಬರೀ ರೈತರಂತಕ್ಕಂಥ ವಿಚಾರ ಏನಿಲ್ಲ. ಇಲ್ಲಿ ಮನೆ ಕಟ್ಟಿಕೊಂಡು ವಾಸ ಇದ್ದವರಿಗೂ ಏನೂ ಇಲ್ಲ. ಒಂದು ಮನೆಗೆ ಹಕ್ಕುಪತ್ರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊಪ್ಪಿನ ಬೆಟ್ಟ ಕೊಡೋದಿಲ್ಲ, ಫೋರನ್ ಕೊಡ್ತಾ ಇಲ್ಲ. ಯಾವ ಜಾಗವನ್ನು ಕೊಡ್ತಾರೆ ಇವರು? ಇದನ್ನೆಲ್ಲ ಸರಿಯಾಗಿ ರೀತಿಯಲ್ಲಿ ಶಾಸನ ಸಭೆಗಳಲ್ಲಿ ಮಾತಾಡ್ತಕ್ಕಂಥದ್ದು, ಗಂಭೀರವಾಗಿ ಚರ್ಚೆ ಮಾಡುವಂಥದ್ದು. ಈಗ ಇದ್ದಾರೆ ಜಿಲ್ಲೆಯಲ್ಲಿ 5 ಜನ ಶಾಸಕರಿದ್ದಾರೆ, ಒಬ್ಬರು MP ಇದ್ದಾರೆ, MLCಗಳಿದ್ದಾರೆ.
ಯಾಕೆ ಇದನ್ನು ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿ ಗಂಭೀರವಾಗಿ ಚರ್ಚೆ ಮಾಡೋದಿಲ್ಲ? ಕಾಲ ಮುಂದೆ ಹೋದಂಗೂ ಕೂಡ ಇದರಲ್ಲಿ ನ್ಯಾಯಾಲಯದ ಒಂದು ಮಧ್ಯಸ್ಥಿಕೆನೂ ಇದೆ, ಗಂಭೀರ ಆಗ್ತಾ ಬರ್ತದೆ ವಿಚಾರಗಳು. ಆ ಕಾರಣಕ್ಕೆ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಚಾಲನೆ ಯಾಕೆ ಕೊಟ್ಟು ಅಂತ ಕೇಳಿದರೆ, ಇದನ್ನು ಮುಂದೆ ಭಾಳ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡಬಾರ್ದು. ಹೋರಾಟಗಳನ್ನು ಈಗಲೇ ಪ್ರಾರಂಭ ಮಾಡಿದರೆ ಏನಾದ್ರು ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ರಾಜಕಾರಣಿಗಳು ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಹೋರಾಟ ಮಾಡ್ತಾರೆ. ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ, ಎಲೆ ಚುಕ್ಕೆ ರೋಗ ಇರ್ಬೋದು, ಹಳದಿನ ರೋಗ. ಅಂತಹ ಸಂದರ್ಭದಲ್ಲಿ ಇದು ಈ ರೀತಿ ಸಮಸ್ಯೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಇದೆ. ಅದು ವಿಶೇಷವಾಗಿ ಇತ್ತೀಚಿನ ದಿನ ಒಂದು ಹೋರಾಟ ಮಾಡಿದ್ರು, ಒಂದು ಪ್ರತಿಭಟನೆ ಅತ್ಯಂತ ಯಶಸ್ವಿಯಾಗಿ ಈ ಪ್ರತಿಭಟನೆ ನಡೀತು. ಏನು ಸೊಪ್ಪಿನ ಬೆಟ್ಟದ ವಿಚಾರವಾಗಿ ಅದರ ಬಗ್ಗೆ ಹೇಳೋದಾದರೆ, ನಾವು ಕಳೆದ 2 ವರ್ಷಗಳಿಂದ ಈ ಹೋರಾಟ ಸಮಿತಿಯ ಮುಖಾಂತರ ಸುಮಾರು 3-4 ದೊಡ್ಡ ಪ್ರತಿಭಟನೆಗಳನ್ನು ನಡೆಸಿದ್ವಿ. ಒಂದು ಪ್ರಾರಂಭದಲ್ಲಿ ಹೇಳಬೇಕಂತ ಹೇಳಿದರೆ, 2002 ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಅಂದಿನ ಸರ್ಕಾರ 2003ರಲ್ಲಿ ಒಂದು ತಿದ್ದುಪಡಿ ಮಾಡ್ತದೆ. ಏನು ತಿದ್ದುಪಡಿ ಮಾಡ್ತದೆ ಕೇಳಿದರೆ, ಇಡೀ ಜಿಲ್ಲೆಯಲ್ಲಿ 55,000 ಹೆಕ್ಟೇರ್ ಜಮೀನನ್ನು ಏನು ಕಂದಾಯ ಇಲಾಖೆಯ ಜಮೀನು ಏಕಾಏಕಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿದ್ರು. ಇದರಿಂದ ತೊಂದರೆ ಆಗ್ತದೆ, ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದವರಿಗೆ, ರೈತರು ಒತ್ತುವರಿ ಮಾಡಿದವರಿಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಅಂತೇಳಿ ಅವತ್ತು ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಡಿ.ವಿ. ಚಂದ್ರೇಗೌಡರು ಮತ್ತು ಮೂಡಿಗೆರೆ ಶಾಸಕರು ಮೋಟಮ್ ಅವರು ಬಹಳ ವಿರೋಧ ಮಾಡಿದ್ದಾರೆ. ಅದು ನಮ್ಮ ಹತ್ರ ಅದು ದಾಖಲೆಗಳು ಇದೆ. ಅವರು ವಿರೋಧ ಮಾಡಿ ಅದನ್ನು ಕ್ಯಾಬಿನೆಟಲ್ಲಿ ಅದರಲ್ಲಿ ಕಡೆಗೆ ಎಲ್ಲ ತಾಲೂಕಿನಿಂದ ಮಾಹಿತಿ ತರಿಸ್ಕೊಂಡ್ಬಿಟ್ಟು ಎಷ್ಟು ಬೇಕಾಗುತ್ತೆ ಆ ಮಂಜೂರಾತಿಗೆ ಅಂತ ಹೇಳಿ ಮಾಡಿ ಸುಮಾರು 10,000 ಹೆಕ್ಟೇರ್ ಅಂದರೆ 24,580 ಎಕರೆ ಜಾಗ ಬೇಕಾಗುತ್ತೆ. ಅದನ್ನು ನೀವು ಇದರಿಂದ ವಾಪಸ್ ತಗೊಳ್ಬೇಕು ಅಂತ ಹೇಳುವಂಥದ್ದು ಸಲಹೆ ಕೊಡ್ತಾರೆ. ಅದರ ಪ್ರಕಾರ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗುತ್ತೆ 2003ರಲ್ಲಿ. ಆ ಕ್ಯಾಬಿನೆಟ್ ಡಿಸಿಷನನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಅದನ್ನು ಜಾರಿ ತರಬೇಕಲ್ಲ. ಇಂಪ್ಲಿಮೆಂಟ್ ಆಗಿಲ್ಲ. ಯಾವುದೇ ಸರ್ಕಾರಗಳು ಆಮೇಲೆ ಬಂದವರು ಅದ್ರ ಬಗ್ಗೆ ಯೋಚನೆಯೇ ಮಾಡಿಲ್ಲ. ಮಾಡಿದ್ದಿದ್ರೆ 2003ರಲ್ಲಿ ಬಂದಾಗ ಕನಿಷ್ಠ ಒಂದು 5-6 ಇದ್ರ ಬಗ್ಗೆ ಅದಕ್ಕೆ ಅಗತ್ಯ ಇರುವಂಥದ್ದನ್ನು ಮಾಡಿದರೆ ಇಷ್ಟು ಗಂಭೀರ ಆಗ್ತಿರಲಿಲ್ಲ ಪರಿಸ್ಥಿತಿ. ಇದು ಇಚ್ಛಾಶಕ್ತಿಯ ಕೊರತೆ ಅಂತ ನನಗನ್ನಿಸ್ತದೆ. ಯಾಕೆಂದರೆ ನಮಗೆಲ್ಲರಿಗೂ ಇದು ಅಷ್ಟು ಗೊತ್ತಾಗದೇ ಇರ್ಬೋದು, ಆದರೆ ರಾಜಕಾರಣಿಗಳಿಗೆ ಗೊತ್ತಿರಬೇಕಲ್ಲ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿರಬೇಕಲ್ಲ, ಅವರು ಸಲಹೆಗಳನ್ನು ಕೊಡಬೇಕಲ್ಲ. ಈ ರೀತಿ ಇದೆ, ಇದನ್ನು ನೀವು ಇದು ಮಾಡಿದರೆ ಆಗ್ತದೆ ಅಂತ. ನಾವು ಯಾವಾಗ ಇದು ನನಗೆ ಸುಮಾರು ಒಂದು 15 ವರ್ಷದ ಹಿಂದೆ ಒಬ್ಬರು ಅಧಿಕಾರಿ ನನಗಿದನ್ನು ಮಾಹಿತಿ ಕೊಟ್ಟಿದ್ದರು. ಹೀಗಿದೆ, ಇದನ್ನು ನೀವು ವಾಪಸ್ ತಗೊಳ್ಳೋ ಪ್ರಕ್ರಿಯೆಯನ್ನು ಮಾಡಿದರೆ 10,000 ಹೆಕ್ಟೇರ್ ವಾಪಸ್ ಬಂದರೆ ರೈತರ ಒತ್ತುವರಿಗಳು ಅಥವಾ ಒಂದು ಏನು ಮನೆ ಕಟ್ಟಿ ವಾಸ ಆಗಿದ್ದಾರೆ ಇವೆಲ್ಲಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ, ಇಲ್ಲಾದರೂ ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದನ್ನು ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು ಮತ್ತು ಆ ಆದೇಶದ ಕಾಪಿಯನ್ನು ನನಗೆ ಕೊಟ್ಟಿದ್ದರು. ನಾನು ಅವ್ರ ತಗೊಂಡಿದ್ದೆ. ಆ ಆದೇಶವನ್ನು ನಾವು ತಗೊಂಡು ಒಂದು ದಿವಸ ಜಿಲ್ಲಾಧಿಕಾರಿಗಳು, ಅವತ್ತು ಮೀನಾ ನಾಗರಾಜ್ ಅವರಿದ್ದರು, ಜಿಲ್ಲಾಧಿಕಾರಿಗಳನ್ನ ಭೇಟಿದ್ರು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಈ ಥರದೊಂದು ಆದೇಶ ಇದು ಯಾಕೆ ಹೇಳಿದರು ನಮ್ಮ ಹತ್ರ. ಇಲ್ಲ ಮೇಡಮ್, ಇದೆ, ಇದನ್ನು ಯಾರೂ ಮುಂದುವರಿಸಿದರೆ ಈ ಸಮಸ್ಯೆ ಇದು ಇಷ್ಟು ಗಂಭೀರತೆ ಬರ್ತಾ ಇರಲಿಲ್ಲ. ತುಂಬ ಒಳ್ಳೆಯದಾಯಿತು ನೀವು ಇದನ್ನು ಈ ವಿಷಯನ ತಂದಿರುವಂಥದ್ದು. ನಾನು ಇದರ ಎಲ್ಲ ಮಾಹಿತಿಗಳನ್ನು ತಗೊಳ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿ ನಮಗೆ ಭರವಸೆನೇ ಕೊಟ್ಟರು. ಆಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಬೇಕಾಗಿತ್ತು. ಟಾಸ್ಕ್ ಫೋರ್ಸಿನ ಅವಧಿ ಮುಗಿದೋಗಿತ್ತು. ಆ ಟಾಸ್ಕ್ ಫೋರ್ಸಿನ ರಚನೆಯನ್ನು ಕೂಡ ಮಾಡುವಲ್ಲಿ ಸರ್ಕಾರವೂ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಶಾಸಕರಿಂದ ಹಿಡಿದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೆ ಜಿಲ್ಲಾಧಿಕಾರಿಗಳು ಸಹ ಅವರಲ್ಲಿ ಒತ್ತಡ ಹಾಕಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಈಗ ನಮ್ಮ ಹೋರಾಟದ ಫಲವಾಗಿ ಈಗ ಜಂಟಿ ಸರ್ವೆ ನಡೆದು ಆ 10,000 ಹೆಕ್ಟೇರ್ ವಾಪಸ್ ತಗೊಳ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ನಾನು ಹೇಳ್ತಕ್ಕಂಥದ್ದು ಈಗ ನಾವು ಮಾಡಿದ್ದೀವಿ ಅನ್ನುವಂಥದ್ದಲ್ಲ, ಇದನ್ನು ಇಂಥ ಅವಕಾಶಗಳನ್ನು ನಾವು ಬಳಸ್ಕೊಳ್ದೇ ಹೋದರೆ ನಾವು ರೈತರಿಗೆ ಆಗಲಿ ಅಥವಾ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಹೇಗಿದೆ. ಇನ್ನೊಂದು ಸ್ಪಷ್ಟಪಡುತ್ತೆ, ನಮ್ಮ ಹೋರಾಟ ಅರಣ್ಯ ಇಲಾಖೆಯ ಕಾಯ್ದೆ ಕಾನೂನುಗಳಿರುತ್ತೆ. ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ನಾವು ಯಾವತ್ತೂ ಹೋರಾಟ ಮಾಡಲಿಕ್ಕೆ ಹೋಗಲ್ಲ. ಅಧಿಕಾರಿಗಳು ಅವ್ರ ಕಾನೂನನ್ನು, ಅವ್ರ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದು ಕಾಯ್ದೆಗಳು ಕಠಿಣವಾಗಿದ್ದಾವೆ. ಆದ್ದರಿಂದ ನಮ್ಗೆ ಅಧಿಕಾರಿಗಳ ಮೇಲೆ ನಮ್ಗೆ ರೋಷ ಬರ್ತದೆ, ಸಿಟ್ಟು ಬರ್ತದೆ. ಅರಣ್ಯ ಇಲಾಖೆ ಅಧಿಕಾರಿ ಕಂಡ್ರೆ ಸಿಟ್ಟು ಬರುತ್ತೆ. ಅದೇ ಅರಣ್ಯ ಇಲಾಖೆ ಅಂತ ಬಂದಾಗ ಇತ್ತೀಚೆಗೆ ಆನೆ ದಾಳಿ ಆಯಿತು, ಹಲವು ಕಡೆ ಆಯಿತು. ಕೆರೆಕಟ್ಟೆ ಭಾಗದಲ್ಲಿ ಇದ್ರ ಮರಣವನ್ನು, ಅದ್ರ ಬಗ್ಗೆನೂ ನೀವು ಹೋರಾಟವನ್ನು ಮಾಡಿದ್ರಿ. ಅದ್ರ ಬಗ್ಗೆ ಹೇಳೋದಂತ
ಶೃಂಗೇರಿಗೆ ಈಗ ಸುಮಾರು ಒಂದು 6 ತಿಂಗಳ ಹಿಂದೆ ಆನೆಗಳ ದಾಳಿ ಬಂದಿತ್ತು. ಶೃಂಗೇರಿ ಪಟ್ಟಣದ ಹತ್ತಿರಕ್ಕೆ ಬಂದಿತ್ತು, ಗೊತ್ತಿದೆ ನಿಮಗೂ ಕೂಡ. ಬೇಗಾರಲ್ಲಿ ಒಂದು ಆನೆ ಅದು ಅಲ್ಲಿ ಇತ್ತು ಅಂತ ಹೇಳ್ತಾರೆ ಮುಂಚಿಂದನೂ, ಅಥವಾ ಅದ್ರ ಜೊತೆಗೆ ಇನ್ನೊಂದು ಸೇರಿರಬಹುದು. 2 ಆನೆಗಳಿದ್ದಾವೆ ಅಂತ ಹೇಳುವಂಥದ್ದು ಹೇಳಿ ಅವು ಸ್ವಲ್ಪ ಅಲ್ಲಿ ಪುಂಡಾಟಿಕೆ ಮಾಡ್ತಾ ಇದ್ದಾವೆ ಅಂತಕ್ಕಂಥ ದೂರುಗಳು ಕೂಡ ನಮ್ಮ ಹತ್ರ ಬಂದಿತ್ತು. ತೋಟಗಳಿಗೆ ಹಾನಿ ಮಾಡ್ತಾ ಇದ್ದಾವೆ, ಅಡಿಕೆ ಮರ ಮನೆ ಹತ್ರ ಬರ್ತವೆ, ಅಡಿಕೆ ಮರಗಳನ್ನು ಹಾನಿ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾವಾಗ ಶೃಂಗೇರಿ ಪಟ್ಟಣಕ್ಕೆ ಹತ್ತಿರಕ್ಕೆ ಬಂದಾಗ ನಾವು ಯೋಚನೆ ಮಾಡಿದ್ವಿ, ಇನ್ನು ನಾವು ಇದರ ಬಗ್ಗೆ ಹೋರಾಟ ಮಾಡ್ದೇನೆ ಹೋದರೆ ಅರಣ್ಯ ಇಲಾಖೆಯವರು ಜಾಗೃತಿ ಆಗೋದಿಲ್ಲ, ಸರ್ಕಾರ ಜಾಗೃತಿ ಆಗೋದಿಲ್ಲ. ಆಗಲೇ ಕ್ಷೇತ್ರದಲ್ಲಿ ಸುಮಾರು ಒಂದು 5-6 ಜನ ಆನೆಗಳನ್ನು ತುಳಿತಕ್ಕೆ ಬಲಿಯಾದ ಆಗಿತ್ತು. ಆ ಕಾರಣಕ್ಕೆ ಶೃಂಗೇರಿನಲ್ಲೂ ಅದು ಆಗಬಾರ್ದು ಅಂತ ನಾವು ಇದನ್ನು ಎಚ್ಚರ ಮಾಡ್ತಾನೆ ಇದ್ದೇವೆ. ಶೃಂಗೇರಿನಲ್ಲಿ ಅದಕ್ಕೆ ಅವಕಾಶ ಕೊಡಬೇಡಿ, ಶೃಂಗೇರಿನಲ್ಲಿ ಆಗಿಲ್ಲ ಇಷ್ಟೊತ್ತು, ಬೇರೆ ತಾಲೂಕಲ್ಲಿ ಆಗಿದೆ ಅಂತೇಳಿ ನಾವು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ತಾನೇ ಇದ್ವಿ. ಆದರೂ ಕೂಡ ನಿರ್ಲಕ್ಷ್ಯ ಮಾಡಿದೆವು. ನಾವು ಬೇಗಾರಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ, ನೀವು ಅದನ್ನು ಹಿಡಿಲೇಬೇಕು, ಇಲ್ಲದೆ ಹೋದರೆ ಏನು ಕಾಂಡ್ಯದಲ್ಲಾಯಿತು ಅಥವಾ ಬಾಳೆಹೊನ್ನೂರಲ್ಲಾಯಿತು ಅದು ಶೃಂಗೇರಿನಲ್ಲಿ ಆಗ್ತದೆ. ಜೀವಹಾನಿ ಆದಮೇಲೆ ನೀವು ಹಿಡಿಯುವಂಥದ್ದು ಅವಶ್ಯಕತೆ ಇಲ್ಲ. ಜೀವಹಾನಿ ಆಗಬಾರ್ದು ಅಂತ ಹೇಳಿ ಆದರೆ ಅದಕ್ಕೆ ನೀವು ಅದನ್ನು ಆನೆಗಳನ್ನು ಹಿಡಿಸ್ತಕ್ಕಂಥದ್ದು, ಅದನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡ್ತಕ್ಕಂಥದ್ದು ಆಗಬೇಕು ಅಂತೇಳಿ ಅವತ್ತೊಂದು ಹೋರಾಟ ಮಾಡಿದರೆ ಒಳ್ಳೆ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಬಂದಿದ್ದವು. ಅವತ್ತಿನ ಬಿಸಿನೂ ಇತ್ತು, ವಾತಾವರಣ ಆನೆಯ ದಾಳಿ ಇದರೊಳಗಡೆ ಭಯ ಆಗಿಬಿಟ್ಟಿತ್ತು ಜನಗಳಲ್ಲಿ. ಅದಾದ ಸ್ವಲ್ಪ ಸಮಯದಲ್ಲಿ ಕೆರೆ 2 ಬಲಿ ಆಯಿತು. ಇದನ್ನು ನಾವು ವಿರೋಧ ಮಾಡ್ತೀವಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕರೆಕಟ್ಟನಲ್ಲಿ 2 ಬಲಿಯಾಗಿದೆ. ಅಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು ಅವತ್ತು. ಆಮೇಲೆ ಅದನ್ನು ಹಿಡಿಸ್ತಕ್ಕಂಥ ಕೆಲಸ ಆಯಿತು, ಆನೆಗಳನ್ನು ಹಿಡಿಸಿದರು. ನಂತರದಲ್ಲಿ ಆನೆಗಳ ಹಾವಳಿ ಕಡಿಮೆ ಆಗಿದೆ. ಆನೆಗಳು ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ, ಬಟ್ ಆನೆಗಳ ಹಾವಳಿ ಕಡಿಮೆ ಆಗಿದೆ. ಆದರೆ ಆನೆಗಳ ಸಂತತಿ ಜಾಸ್ತಿ ಆಗಿದೆ. ಇದರ ಪರಿಪೂರ್ಣವಾದ ಲೆಕ್ಕ ಅರಣ್ಯ ಇಲಾಖೆಯಲ್ಲಿ ಇಲ್ಲ, ಎಷ್ಟು ಆನೆ ಇದ್ದಾವೆ ಅಂತ ಹೇಳ್ತಾರೆ. ಹಿಂದೂ ಇತ್ತು, ಅವು ಏನು ಮಾಡ್ತಾ ಇರಲಿಲ್ಲ ಅಂತ ಒಪ್ಕೊಳ್ಳುವಂಥದ್ದು ಇಲ್ಲ. ಹಿಂದೂ ಇದ್ದಿದ್ದು ಹೌದು, ಆದರೆ ಸಂತತಿ ಜಾಸ್ತಿ ಆದಾಗ ಅಲ್ಲಿಯೂ ಕೂಡ ಅವು ಅಲ್ಲಿ ವೈಬ್ರೆಂಟ್ ಅಂದರೆ ಅವು ಹಾನಿ ಮಾಡ್ತಕ್ಕಂಥ ಪುಂಡಾನೆಗಳು ಪ್ರಾರಂಭ ಆಗಿರ್ಬೋದು. ಈಗ 2 ಇದ್ದಿದ್ದು 10 ಆಗುವಾಗ ಆ 10ರಲ್ಲಿ 1-2 ಪುಂಡಾನೆಗಳು ಆಗುವಂಥ ಸಾಧ್ಯತೆಗಳಿದ್ದಾವಲ್ಲ, ಅದು ಆಗ್ತಾ ಇದೆ. ಅದ್ರ ಬಗ್ಗೆ ಜಾಗೃತಿ ಆಗಬೇಕು. ಪುಂಡಾನೆಗಳು ಇಲ್ಲದೆ ಈ ಥರ ಬಂದು ಜನಗಳನ್ನು ಬಲಿ ತಗೊಳ್ತಕ್ಕಂಥದ್ದು ಮಾಡೋದಿಲ್ಲ. ಜೀವಹಾನಿ ಆಗುತ್ತೆ. ಆಮೇಲೆ 10 ಲಕ್ಷ 20 ಲಕ್ಷ ಚೆಕ್ ಹಿಡ್ಕೊಂಡ್ಬರ್ತಾರೆ, ಆದರೆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸರ್ಕಾರ ಪರಿಹಾರ ಅಂತ ಕೊಡುವಂಥದ್ದು ಒಂದು ಪದ್ಧತಿ ಮಾಡ್ಕೊಂಡ್ಬಂದಿದೆ. ಜಾಗ್ರತೆ ಮಾಡಿದರೆ ಪರಿಹಾರ ಕೊಡುವಂಥದ್ದು ಅವಶ್ಯಕತೆ ಬರೋದಿಲ್ಲ. ಯಾವುದೇ ವಿಚಾರವನ್ನು ಭಾಳ ಮುಂಚೆ ಯೋಚನೆ ಮಾಡಿ ಮುಂದೆ ಇದಕ್ಕೆ ಏನಾಗ್ಬೋದು, ಇದು ಈ ಥರ ಆದರೆ ಅಂತ ಹೇಳುವಂಥದ್ದು ಯೋಚನೆ ಮಾಡಿದರೆ ಪರಿಹಾರದ ಅವಶ್ಯಕತೆ ಬರೋದೇ ಇಲ್ಲ. ಆದರೆ ಇದೊಂದು ಏನಂತ ಹೇಳಿದರೆ ಪರಿಹಾರ ಕೊಡಬೇಕು ಅಂತ ಜನಗಳು ಬೇಡಿಕೆ ಮಾಡುವಂಥದ್ದಾಯಿತು, ಸರ್ಕಾರಗಳು ಅದಕ್ಕೆ ಸ್ಪಂದನೆ ಮಾಡುವಂಥದ್ದಾಯಿತು. 5 ಲಕ್ಷ ಇತ್ತು, 10 ಆಯಿತು, 20 ಆಯಿತು. ಆದರೆ ಜೀವ ಹೋಗಿರುವಂಥದ್ದು ಕೊಡಲಿಕ್ಕೆ ಹೇಗೆ ಜಾಗೃತ ಕ್ರಮ ವಹಿಸ್ಕೊಳ್ಬೇಕು, ಯಾವ ರೀತಿಯ ಕಾರ್ಯ ಮಾಡಬೇಕಲ್ವಾ?